ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KE ಕಡೆಯಿಂದ ಇನ್ನೂ ಕೂಡ ರಿಸಲ್ಟು ಅನೌನ್ಸ್ ಆಗಿಲ್ಲ. ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ, ನೀವು ರಿಸಲ್ಟ್ ಬಿಟ್ಟರು ಅಂತ ನೋಡ್ತಾ ಇರ್ತೀರ ಅಂತ ಗೊತ್ತು ಈ ವಿಡಿಯೋನ. ನಾನು ಈಗ ಏನು ಹೇಳ್ಬೋದು ಅಂತ ಹೇಳಿದ್ರೆ, ನೀವು ಜಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಿಟ್ಟ ತಕ್ಷಣ ಲಿಂಕ್ನ ನಾನು ವೀಡಿಯೋ ಮಾಡೋದ್ರಾಗಲಿ ಅಥವಾ ವಾಟ್ಸಪ್ ಚಾನಲ್ ಆದರೂ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬೋದು ಅಷ್ಟೇ. ಈಗ ಕರೆಕ್ಟಾಗಿ ಇಷ್ಟೇ ಹೊತ್ತಿಗೆ ರಿಲೀಸ್ ಮಾಡ್ತಾರೆ ಮತ್ತು ಇದೇ ಟೈಮ್ಗೆ ರಿಲೀಸ್ ಮಾಡ್ತಾರೆ ಅಂತ ಯಾರ ಕೈಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತೇಳಿದ್ರೆ ಇದು ಕಂಪ್ಲೀಟ್ ಡಿಪೆಂಡ್ ಆಗಿರುವಂಥದ್ದು KE ಅವ್ರಿಗೆ. ನೀವು ರಿಲೀಸ್ ಆದ ತಕ್ಷಣ ಒಂದು 5 to 10 ಮಿನಿಟ್ಸ್ ಒಳಗಡೆ ಚೆಕ್ ಮಾಡ್ಕೊಂಡಂಗೆ. ಇಲ್ಲ ಅಂತೇಳಿದ್ರೆ ನೀವು ಆಲ್ಮೋಸ್ಟ್ ಒಂದು ಈವ್ನಿಂಗ್ ತನಕ ವೆಯ್ಟ್ ಮಾಡಲೇಬೇಕು. ಯಾಕೆಂತೇಳಿದ್ರೆ ಸರ್ವರ್ ತುಂಬ ಬ್ಯುಸಿ ಇರುತ್ತೆ. ಈಗ ಸ್ವಲ್ಪ ಹೊತ್ತಿಂದೆ ಈ ಒಂದು KE ವೆಬ್ಸೈಟೇ ಲೋಡ್ ಆಗ್ತಿರಲಿಲ್ಲ. ರಿಸಲ್ಟು ಅನೌನ್ಸ್ ಮಾಡಿದ್ದಾರೆ ಅಂತ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಬಂದಿತ್ತು. ಖಂಡಿತ ರಿಸಲ್ಟ್ಸ್ ಅನೌನ್ಸ್ ಮಾಡಿಲ್ಲ. ಅಂದರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು 1 ಗಂಟೆ ಆಯ್ತಲ್ಲ ರಿಸಲ್ಟ್ಸ್ ಅನೌನ್ಸ್ ಮಾಡಿರ್ಬೋದು ಅಂತ ಚೆಕ್ ಮಾಡೋಕ್ಕೆ ಹೋದಾಗ ಈ ರೀತಿ ಸರ್ವರ್ ಕ್ರ್ಯಾಶ್ ಆಗಿದೆ. ಅಲ್ಲಿ KE ಅವರು ಮೆನ್ಷನ್ ಮಾಡಿರೋ ಪ್ರಕಾರ 1 ಗಂಟೆಯ ನಂತರ ಅಂತ ತಿಳಿಸಿದೆ. ಸೊ ನೋಡಿ, ನೀವು ರಿಸಲ್ಟ್ ಇವತ್ತೇ ಚೆಕ್ ಮಾಡಬೇಕು ಅಂತ ಏನಿಲ್ಲ. ಬಟ್ ನಿಮಗೆ ಕ್ಯೂರಿಯಾಸಿಟಿ ಇದೆ ಅಂತ ಗೊತ್ತು. ನಿಮ್ಮ ಪ್ರತಿಯೊಬ್ಬರಿಗೂ ನಿಮ್ಮ ಆಪ್ಷನ್ ಲಿಸ್ಟ್ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಖಂಡಿತ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ. ನೀವು ಚಾಯ್ಸ್ 2 ಚಾಯ್ಸ್ 3 ಕೊಟ್ಟಿದ್ರೆ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನನ್ನ ಉದ್ದೇಶನೂ ಅಷ್ಟೇ, ನಿಮಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಲಿ. ಈಗ ರಿಸಲ್ಟ್ ಬಿಟ್ಟ ತಕ್ಷಣ ನಾನು ನಮ್ಮ ಚಾನಲ್ ಹಾಕ್ತೀನಿ. ಅದರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ರಿಸಲ್ಟ್ಸ್ಗೋಸ್ಕರ ನೀವು ಪದೇ ವೆಬ್ಸೈಟ್ನ ಚೆಕ್ ಮಾಡಿದ್ರೆ ಅದು ಖಂಡಿತ ಕ್ರ್ಯಾಶ್ ಆಗುತ್ತೆ. ನೀವು ಇನ್ನೊಂದು ಸಲ ಚೆಕ್ ಮಾಡೋಕ್ಕೆ ಹೋದಾಗ ಮತ್ತೆ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಹೊರತು ನೀವು ಪದೇ ಚೆಕ್ ಮಾಡೋದಕ್ಕೆ ಹೋಗ್ಬೇಡಿ. ವೆಯ್ಟ್ ಮಾಡಿ. ರಿಸಲ್ಟ್ ಬಿಟ್ಟ ತಕ್ಷಣ ಅವ್ರ ವೆಬ್ಸೈಟಲ್ಲಿ ಒಂದು ಲಿಂಕ್ ಹಾಕ್ತಾರೆ, ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಅಂತ, ಅಥವಾ ಪ್ರಾವಿಷನಲ್ ಕಟ್ ಆಫ್ ಅಂತ ರಿಲೀಸ್ ಮಾಡ್ಬೋದು ಫಸ್ಟು. ಸೊ ಲಾಸ್ಟ್ ಟೈಮು ಹಂಗೆ ಮಾಡಿದ್ದು, ಫಸ್ಟು ಕಟ್ ಆಫ್ ರಿಲೀಸ್ ಮಾಡಿ ತದನಂತರ ಈ ಒಂದು ರಿಸಲ್ಟ್ ಅನ್ನೋದನ್ನ ಅನೌನ್ಸ್ ಮಾಡಿದರು. ಸೊ ನೆಕ್ಸ್ಟ್ ಅವ್ರು ಏನೇ ಅಪ್ಡೇಟ್ ಕೊಂಡ್ರು ಖಂಡಿತ ತಿಳಿಸ್ತೀನಿ. ಈಗ ಹೊರಗಡೆ ಇದ್ದೀನಿ, ಆದ್ರೂ ಕೂಡ ಸ್ಟೂಡೆಂಟ್ಸು ಪದೇ ಕಾಲ್ ಮಾಡ್ತಾಯಿದ್ದೀರಾ. ಆದ್ದರಿಂದ ಪದೇ ಕಾಲ್ ಮಾಡೋದಕ್ಕೆ ಹೋಗಬೇಡಿ. ರಿಸಲ್ಟ್ ಬಿಟ್ಟ ತಕ್ಷಣ ನಾನು ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂತೇಳಿದ್ರೆ ನೆಕ್ಸ್ಟು ಏನೆಲ್ಲ ಪ್ರೋಸೆಸ್ ಇದೆ, ಸ್ವಲ್ಪ ಕಾಂಪ್ಲೆಕ್ಸ್ ಪ್ರೋಸೆಸ್ ಇದೆ. ಯಾಕೆಂತೇಳಿದ್ರೆ ನೆಕ್ಸ್ಟು ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಇರೋದು ಚಾಯ್ಸ್ 1 ಮತ್ತು ಚಾಯ್ಸ್ 4 ಅಷ್ಟೇ. ನೆಕ್ಸ್ಟು ಏನೇ ಪ್ರೋಸೆಸ್ ಬಂದರೂ ನೀಟಾಗಿ ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ.